ಅಳಬೇಡ ಕಣೆ, ಆದ್ರೆ ನೀ ಆ ಮಾತಾಡಬೇಡ. ಹೌದು ಕಣೆ, ಲಕ್ಕಿಗೆ ಇಷ್ಟ ಇಲ್ದಿರೋ ಮಾತನ್ನ ಅವನು ನಿನ್ನ ಹತ್ರ ಯಾಕೆ ಹೇಳಿಸ್ಬೇಕು? ಯಾಕೆಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತು ಅವ್ರ ಅಪ್ಪ ಅವನ ಮಾತು ಕೇಳಲ್ಲ ಅಂತ. ನರಸಿಂಹ ವಿವೇಚನೆ ಇರೋನು. ಮಗನ್ಗೆ ಇಷ್ಟ ಇಲ್ಲ ಅಂದ್ರೂ ಮಗನ ಮದುವೆನ ನಿನ್ನ ಜೊತೆ ಮಾಡ್ತಿದ್ದಾನೆ ಅಂದ್ರೆ ಅವನಿಗೆ ನಿನ್ನ ಮೇಲೆ ಎಷ್ಟು ಭರವಸೆ ಇರಬೇಕು. ಹಾಗೆ ಇವತ್ತಲ್ಲ ನಾಳೆ ಲಕ್ಕಿ ನಿನ್ನ ಜೊತೆ ಸುಖವಾಗಿ ಸಂಸಾರ ಮಾಡ್ತಾನೆ ಅಂತ ನಿನ್ನ ಮೇಲೆ ಎಷ್ಟು ನಂಬಿಕೆ ಇರಬೇಕು ಅಲ್ವಾ? ಅಲ್ಲಮ್ಮ, ಅವ್ರಿಗೆ ಇಷ್ಟನೇ ಇಲ್ಲ ಅಂದಮೇಲೆ ನಾಳೆ ಸಂಸಾರ ಹೇಗಾಗುತ್ತೆ? ಅದೇ ಕಣೆ ನಾನು ಹೇಳ್ತಾ ಇರೋದು. ನರಸಿಂಹ ಚೆನ್ನಾಗಿ ಯೋಚನೆ ಮಾಡಿರ್ತಾನೆ. ಇವತ್ತಲ್ಲ ನಾಳೆ ಲಕ್ಕಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುತ್ತೆ. ಆಗ ನಿನ್ನಂತ ಹೆಂಡತಿ ಸಿಕ್ಕಿದ್ದು ತನ್ನ ಪುಣ್ಯ ಅಂತ ಖುಷಿ ಪಡ್ತಾನೆ ಅಂತ. ಹಾಗಾಗದೇ ಇದ್ರೆ ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀಯ? ನಿನ್ಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗೆ ಆ ಹುಡುಗನ್ಗೂ ಹಿಂದೆ ಮುಂದೆ ಯಾರು ಇಲ್ವಾ? ನರಸಿಂಹ ಹಾಗೆಲ್ಲ ನಡ್ನೀರಲ್ಲಿ ಕೈ ಬಿಡೋನಲ್ಲ. ಆ ಹುಡುಗ ಹೇಳ್ದ ಅಂತ ಅವ್ನ ಮಾತು ನಚ್ಕೊಂಡು ನನ್ಗೆ ಈ ನಿಶ್ಚಿತಾರ್ಥ ಬೇಡ, ಈ ಮದುವೆ ಆಗೋಕೆ ನಾನು ತಯಾರಿಲ್ಲ ಅಂತೆಲ್ಲ ಹೇಳ್ಬಿಡ್ಬೇಡ. ಆದ್ರೆ ಅಮ್ಮ, ನಾನು ಹೇಳೋದನ್ನ ಕೇಳೆ. ನೀವಿನ್ನೂ ಚಿಕ್ಕವರು, ಈ ವಿಷಯದಲ್ಲಿ ಏನ್ ನಿರ್ಧಾರ ತಗೋಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಆದ್ರೆ ನಾವು ದೊಡ್ಡವರು, ನಮಗೆ ವಿವೇಚನೆ ಇದೆ, ಅನುಭವ ಇದೆ. ನೋಡು ಗೀತಾ, ಈ ವಯಸ್ಸಲ್ಲಿ ಬದುಕು ತುಂಬಾ ಬಣ್ಣ ಬಣ್ಣವಾಗಿ ಕಾಣುತ್ತೆ. ಆಮೇಲೆ ದಿನ ಹೋಗ್ತಾ ಹೋಗ್ತಾ ಮಾಸ್ ಹೋಗುತ್ತೆ ಕಡೆ ಬಣ್ಣ ಎಲ್ಲ. ಆವಾಗ್ಲೇ ಗೊತ್ತಾಗೋದು ನಿಜವಾದ ಬದುಕು ಏನು ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ದೊಡ್ಡವರಾದ ನಮ್ಮ ಮಾತು ಕೇಳು. ನೋಡು, ಮನಸ್ಸು ಬುದ್ಧಿ ಎರಡೂ ನಮ್ಗಿದೆ. ಏನಾದ್ರೂ ತಪ್ಪಾದ್ರೆ ಅದನ್ನ ನಾವು ಸರಿಪಡಿಸ್ತೀವಿ. ಹೀಗೆ ಬಾಡಿದ ಮುಖ ಇಟ್ಕೊಂಡು ಹಸೆ ಮನೆ ಮೇಲೆ ಕೂತ್ಕೋಬೇಡ. ಬಾ, ನಿಶ್ಚಿತಾರ್ಥ ಅನ್ನೋದೊಂದು ಆಗೋಗ್ಲಿ, ಆಮೇಲೆ ಉಳ್ದಿದ್ದನ್ನು ನೋಡ್ಕೊಳ್ಳೋಣ. ಆ ಭಗವಂತ ಇದ್ದಾನೆ, ಎದ್ದು ಬಾಮ್ಮ.